ರಸ್ತೆಗಳ ಮಧ್ಯೆ ಗುಂಡಿ ಇವೆಯೋ ಅಥವಾ ಗುಂಡಿ ಮಧ್ಯೆ ರಸ್ತೆಗಳಿವೆಯೋ? ಬೆಂಗಳೂರಲ್ಲಿ ರಸ್ತೆಗಳೇ ಮಾಯ, ಬರೀ ಗುಂಡಿಮಯ ಆಗ್ತಾ ಇದೆ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ, ಒಂದು ಗುಂಡಿ ಇರಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸ್ತೀವಿ ಅಂತ ಇದೇ ಡಿ.ಕೆ. ಶಿವಕುಮಾರ್ ಅವರು ಡಿ.ಸಿ.ಎಂ ಆದಂಥ ಸಂದರ್ಭದಲ್ಲಿ ಜನಗಳಿಗೆ ಒಂದು ವಿಶ್ವಾಸ ಭರವಸೆಯನ್ನ ಕೊಟ್ಟಿದ್ರು. ಬಟ್ ಈಗಲೂ ಕೂಡ ಬೆಂಗಳೂರಿನ ಸ್ಥಿತಿಗತಿ ಹಾಗೆಯೇ ಇದೆ. ಮಳೆ ಆಯ್ತಂದ್ರೆ ಸಾಕು, ಗುಂಡಿಗಳೆಲ್ಲ ತುಂಬಿ ಜನ ಅಲ್ಲಿ ಅಸ್ತವ್ಯಸ್ತ ಆಗ್ತಾ ಇದ್ದಾರೆ, ಜನಗಳ ಸಂಚಾರಕ್ಕೆ ಅಸ್ತವ್ಯಸ್ತ ಆಗ್ತಾ ಇದೆ. ಇದನ್ನ ಯಾರು ಕೇಳ್ತಾರೆ? ಒಂದ್ ವೇಳೆ ಇಲ್ಲಿ ರಸ್ತೆನೇ ಇದ್ವಾ ಅಥವಾ ರಸ್ತೆಯ ಬದಲು ಇಲ್ಲಿ ಗುಂಡಿಗಳೇ ಹೆಚ್ಚಾಗಿದೆಯಾ ಅಂತ, ಗುಂಡಿಗಳ ಮಧ್ಯೆಯೇ ರಸ್ತೆಗಳಿವೆಯಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಬರುತ್ತೆ. ಈ ಒಂದು ರಸ್ತೆಗಳನ್ನ ನೋಡಿದಾಗ ಬೆಂಗಳೂರಿನ ರಸ್ತೆಗಳೇ ಮಾಯ ಆಗಿದೆ, ಬರೀ ಗುಂಡಿಮಯ ಆಗಿದೆ. ಸಾವಿರಾರು ಜನ ಓಡಾಡೋ ರಸ್ತೆ ಸ್ಥಿತಿ ಅಧೋಗತಿಯಾಗಿದೆ. ಗುಂಡಿಗಳಿಂದಲೇ ರಾರಾಜಿಸುತ್ತಿದೆ ರಾಜರಾಜೇಶ್ವರಿ ನಗರ. ಆರ್.ಆರ್. ನಗರ ಆರ್ಚ್ ಬಳಿ ಈ ಗುಂಡಿಗಳದ್ದೇ ಕಾರುಬಾರು. ಆದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಡೋಂಟ್ ಕೇರ್ ಅಂತ ಇದ್ದಾರೆ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಗುಂಡಿಗಳ ಕರ್ಮ ಕಾಂಡವನ್ನ ತೋರಿಸ್ತಾ ಇದ್ದೀವಿ. ರಸ್ತೆಗಳ ಮಧ್ಯ ಗುಂಡಿ ಇವೆಯೋ ಅಥವಾ ಗುಂಡಿ ಮಧ್ಯೆ ರಸ್ತೆಗಳಿವೆಯೋ? ಬೆಂಗಳೂರಲ್ಲಿ ರಸ್ತೆಗಳೇ ಮಾಯ, ಬರೀ ಗುಂಡಿಮಯ. ಎಲ್ಲಿ ನೋಡಿದ್ರು ಗುಂಡಿಗಳೇ ಕಾಣಿಸುತ್ತೆ, ಸರಿಯಾದ ರೀತಿಯಾದಂಥ ರಸ್ತೆಗಳು ಕಾಣಿಸ್ತಾ ಇಲ್ಲ. ಆರ್.ಆರ್. ನಗರದಲ್ಲಿ ಗುಂಡಿಗಳಿಂದಲೇ ರಾರಾಜಿಸ್ತಾ ಇದೆ ರಾಜರಾಜೇಶ್ವರಿ ನಗರ. ಆರ್.ಆರ್. ನಗರ ಆರ್ಚ್ ಬಳಿ ಗುಂಡಿಗಳಂತೆ ಕಾರುಬಾರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಫುಲ್ ಡೀಟೇಲ್ಸ್ ಅನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡ ಡೋಂಟ್ ಕೇರ್ ಅಂತ ಇದ್ದಾರೆ. ಸುಮ್ಮನೆ ನೋಡಿ ಕಣ್ಣು ಹಾಯಿಸ್ಬಿಟ್ಟು ಪಾಸ್ ಆಗಿ ಹೋಗ್ಬಿಡೋದು, ಆ ರೀತಿಯಾಗಿ. ಆರ್.ಆರ್. ನಗರ ಆರ್ಚ್ ಬಳಿ ಇದ್ದಂಥ ರಸ್ತೆ ನೋಡಿ ಇದು. ಈಗ ಈ ಸ್ಥಿತಿ ಇದೆ ಅಂತಂದ್ರೆ ಇನ್ನು ಜೋರಾಗಿ ಮಳೆ ಆಯಿತು ಅಥವಾ ಈ ರೀತಿಯಾಗಿ ಏನಾದರೂ ಆಯಿತು ಅಂತಂದಾಗ ಆ ಸಂದರ್ಭದಲ್ಲಿ ಇನ್ನೂ ಪರಿಸ್ಥಿತಿ ಹದಿಗೆಟ್ಟಿರುತ್ತಲ್ಲಿ, ಆ ರೀತಿಯಾದಂಥ ವ್ಯವಸ್ಥೆ ಇರುತ್ತೆ. ಆ ಗುಂಡಿಗಳು ಮಳೆಯಾಗಿ ನೀರು ನಿಂತಿತು ಅಂತ ಅಂದರೆ ಸರಿಯಾದ ರೀತಿಯಲ್ಲಿ ಗುಂಡಿಗಳು ಕಾಣಿಸೋದಿಲ್ಲ. ವಾಹನ ಸವಾರರು ಏನಾದರೂ ಪ್ರಾಣಾಪಾಯ ಆಗುವಂಥದ್ದು, ಅಲ್ಲಿ ಏನಾದರೂ ಆಕ್ಸಿಡೆಂಟ್ಗಳಾಗುವಂಥದ್ದು, ಈ ರೀತಿಯಾದಂಥ ಸಿಚುವೇಶನ್ಸ್ಗಳಾಗುತ್ತೆ. ಇಂಥ ಸಂದರ್ಭದಲ್ಲಿ ಅವನು ಸರಿಪಡಿಸ್ಬೇಕಲ್ವಾ? ಮಳೆ ಆದಂಥ ಸಂದರ್ಭದಲ್ಲಿ ಹೋಗಿ ಒಂದು ಸಿಟಿ ರೌಂಡ್ ಮಾಡ್ಕೊಂಡು ಯಾವುದೇ ಪ್ರಯೋಜನ ಇಲ್ಲದೆ ರೀತಿಯಲ್ಲಿ ಆಡ್ತಾರೆ. ಇನ್ನು ನಾಗರಬಾವಿ ಸರ್ಕಲ್, ಪೀಣ್ಯ ಕಂಠೀರವ ಸ್ಟುಡಿಯೋ, ಲಗ್ಗೆರೆ ಸೇರಿದಂತೆ ಹಲವೆಡೆ ರಸ್ತೆಗಳು ಗುಂಡಿಮಯವಾಗಿವೆ. ಆರ್.ಆರ್. ನಗರ ಆರ್ಚ್ ಬಳಿ ಹದಗೆಟ್ಟ ಎರಡು ಬದಿಯ ರಸ್ತೆ. ಸುಮಾರು 4 ವರ್ಷಗಳಿಂದ ಹಾಳಾಗಿರುವಂತ ರಸ್ತೆಗಳು. ಪ್ರತಿನಿತ್ಯ ಬೈಕ್ ಸವಾರರ ಹರಸಾಹಸ ಪಡ್ತಾರೆ ಇಲ್ಲಿ ದಾಟ್ಕೊಂಡು ಹೋಗ್ಬೇಕು ಅಂತ ಅಂದ್ರೆ. ಇನ್ನು ಪದೇ ಪದೇ ಅಪಘಾತಗಳಿಂದ ಭಯದಲ್ಲೇ ಜನ ಓಡಾಟವನ್ನ ನಡೆಸಬೇಕು. ನಾಮಕಾವಸ್ಥೆಗೆ ಮಾತ್ರ ಕೆಲಸ ಮಾಡ್ತಿರೋ ಜಿಬಿಎ. ನಗರಾಭಿವೃದ್ಧಿ ಸಚಿವರು ರಸ್ತೆಗಿಳಿಯಬೇಕೆಂದ ಜನರು. ಆಗ್ಲಾದ್ರೂ ಬೆಂಗಳೂರು ಗುಂಡಿಮಯ ಮಾಯವಾಗಬಹುದೇನೋ ಅಂತ ಬೆಂಗಳೂರಿನಲ್ಲಿ ಈ ಬಗ್ಗೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ಬಾಗಲಕೋಟೆ ವಾಕ್ಥ್ರೂವನ್ನ ಮಾಡಿದ್ದಾರೆ, ನೋಡ್ಕೊಂಬರೋಣ. ಬ್ರ್ಯಾಂಡ್ ಬೆಂಗಳೂರನ್ನ ಮಾಡ್ತೀನಿ ಅಂತ ಹೇಳಿ ಕೇವಲ ಬಾಯಿ ಮಾತಿಗೆ ಹೇಳೋದಲ್ಲ, ಅದರ ತಕ್ಕಂತ ಕೆಲಸಗಳಾಗಬೇಕು ಅನ್ನುವಂಥದ್ದು ಇದು ನಾನು ಹೇಳ್ತಾ ಇರುವಂತದ್ದಲ್ಲ, ಇಲ್ಲಿರುವಂತಹ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಯಾಕೆಂತಂದ್ರೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಕನ್ಸೋತಿರುವಂತಹ ನಾಯಕರು ಮೊದಲು ರಸ್ತೆಗಿಳಿದು ಇಲ್ಲಿರುವಂತಹ ಪರಿಸ್ಥಿತಿಯನ್ನ ನೋಡ್ಬೇಕಾಗಿದೆ. ಇದೀಗ ನಾನಿರುವಂತಹದ್ದು ರಾಜರಾಜೇಶ್ವರಿ ನಗರದ ಆರ್ಚ್ ನ ಮುಂಭಾಗದಲ್ಲಿದ್ದೀನಿ. ಇದು ಮೈಸೂರಿಗೆ ಸಂಪರ್ಕವನ್ನ ಕಲ್ಪಿಸುವಂತಹ ಮುಖ್ಯ ರಸ್ತೆಯಾಗಿದೆ. ಇಲ್ಲಿರುವಂತಹ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಸಂಪೂರ್ಣವಾಗಿ ಗುಂಡಿಮಯ ಆಗಿದೆ. ಎಲ್ಲೇ ನೋಡಿದ್ರು ನಿಮ್ಗೆ ಗುಂಡಿಗಳು ಕಾಣ್ತವೆ, ಪ್ಯಾಚಪ್ಗಳು ಕಾಣ್ತವೆ, ಸಂಪೂರ್ಣವಾಗಿ ಹಾಳಾಗಿರುವಂತಹ ರಸ್ತೆಗಳು ಕಾಣ್ತಾ ಇರುವಂತಹದ್ದು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಇಲ್ಲಿರುವಂತಹ ರಸ್ತೆಯ ಗುಂಡಿಗಳಿದಾವೆ. ಇದನ್ನ ಗಮನಿಸಬಹುದು. ಇಲ್ಲಿ ಅಕಸ್ಮಾತ್ ಆಗಿ ಏನಾದ್ರೂ ವೇಗವಾಗಿ ವೆಹಿಕಲ್ಸ್ ಗಳು ಬಂದ್ರೆ ಸಂಪೂರ್ಣವಾಗಿ ಇದ್ರ ಮೇಲೆ ಹಾಯ್ದು ಹೋಗ್ಬೇಕಾಗುತ್ತೆ. ಒಂದು ವೇಳೆ ಇದರಲ್ಲಿ ನಾವು ಇನ್ನೊಂದು ಗಮನಿಸಬೇಕಾಗಿರೋದೇನು ಅಂತಂದ್ರೆ, ಒಂದು ವೇಳೆ ಇಲ್ಲಿ ಏನಾದ್ರೂ ಪ್ರೆಗ್ನೆಂಟ್ ಇರುವಂತಹ ಮಹಿಳೆ ಒಂದು ವಾಹನದಲ್ಲಿ ಹೋಗ್ತಾ ಇದ್ರೆ ಖಂಡಿತವಾಗಿಯೂ ಡೆಲಿವರಿ ಆಗುತ್ತೆ.
ಅಂತಹ ಪರಿಸ್ಥಿತಿ ಸದ್ಯಕ್ಕೆ ಅಂತಹ ರಸ್ತೆಗಳು ಇಲ್ಲಿ ಆಗಿರುವಂತದ್ದು. ಕೇವಲ ಇದೊಂದೇ ಭಾಗದಲ್ಲಿ ಇಷ್ಟೊಂದಿಲ್ಲ, ಬೆಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ ಇಂತಹದ್ದೇ ದೃಶ್ಯಾವಳಿಗಳೆಲ್ಲ ನಮಗೆ ರಸ್ತೆಗಳು ಕಂಡು ಬರ್ತಾ ಇದ್ದಾವೆ. ಸಂಪೂರ್ಣವಾಗಿ ರಾಜರಾಜೇಶ್ವರಿ ನಗರದ ಆರ್ಚ್ ಏನಿದೆ ಅದರ ಸುತ್ತಲೂ ಸಹ ಇದೇ ರೀತಿಯಾಗಿ ಉದ್ಭವ ಆಗಿರುವಂತಹ ರಸ್ತೆ ಇದೆ. ಎಸ್, ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಇಲ್ಲಿರುವಂತಹ ರಸ್ತೆ ಹಾಳಾಗಿದೆ ಅಂತ ಹೇಳಿ. ವೆಹಿಕಲ್ಸ್ಗಳು ಜೊತೆಗೆ ಆಟೋ ಚಾಲಕರಿಗೂ ಸಹ ಸಮಸ್ಯೆ ಆಗುತ್ತೆ, ಅದರಲ್ಲೂ ಸಹ ಅನಾರೋಗ್ಯದಿಂದ ಬಳಲ್ತಾ ಇರೋರು ಇರ್ತಾರೆ, ಮಕ್ಕಳು ಇರ್ತಾರೆ, ಹೀಗೆ ಸಾಕಷ್ಟು ಜನರಿಗೆ ಇದರಿಂದ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ನೋಡ್ಬೋದು ಯಾವ ರೀತಿಯಾಗಿ ಹೋಲ್ಗಳಿದಾವೆ ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ ಇಲ್ಲಿರುವಂತಹ ಸ್ಥಳೀಯರಿಗೂ ಸಹ ಇದರಿಂದ ಪ್ರಾಬ್ಲಮ್ಸ್ಗಳಾಗ್ತದೆ. ನಾನು ಇಲ್ಲಿರುವಂಥ ಸ್ಥಳೀಯರನ್ನ ಕೇಳ್ತೀನಿ, ವೆಹಿಕಲ್ಸ್ ಮೇಲೆ ಓಡಾಡುವಂಥವ್ರಿಗೆ, ಸರ್ ಬೆಂಗಳೂರಿನ ಈ ಗುಂಡಿಗಳನ್ನು ನೋಡಿದ್ರೆ ನಿಮ್ಗೆ ಎಷ್ಟು ಪ್ರಾಬ್ಲಮ್ ಆಗ್ತಿದೆ? ತುಂಬ 100% ಪ್ರಾಬ್ಲಮೇ ಇರೋದು. ಆ ಏರಿಯಾಗಳಿಗೆ ಇದ್ದಾರಲ್ಲ ಹಣ ತಿನ್ಕೊಂಡು ಅವ್ರು ಮಾಡಿದ್ರೆ ಎಲ್ಲ ಕರೆಕ್ಟಾಗಿ ಆಗುತ್ತೆ, ಇಲ್ಲ ಅಂದ್ರೆ ಏನೂ ಆಗಲ್ಲ. ಯಾವಾಗಿಂದ ಹೆಂಗೆ ಇದೆ ಈ ಜಾಗ? ಈ ಜಾಗ ಜಾಸ್ತಿ ಬರೋಲ್ಲ, ಎಲ್ಲ ಗುಂಡಿಗಳೇ ಇರೋದು. ರೋಡ್ ಕರೆಕ್ಟಾಗಿ ಹಾಕಿದ್ರೆ ಗುಂಡಿಗಳು ಬೀಳಲ್ಲ. ಆ ಏರಿಯಾಗಳಿಗೆ ಸೀಮಿತವಾಗಿರ್ತದೆ ಅದು. ಅವ್ರವ್ರ ಏರಿಯಾದಲ್ಲಿ ಯಾವ ರೂಲ್ ಮಾಡ್ತಾ ಇದ್ದಾರೆ ಅವ್ರಿಗೆ ಇದಾಗಿರೋದು. ಸೊ ನೂತನ ಸಚಿವರಾಗಿರುವಂತಹ ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ರಾತ್ರಿ ಹೊತ್ತು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದೀರಿ. ಅದನ್ನ ಹಗಲತ್ತಲ್ಲೂ ಬಂದು ಫಸ್ಟ್ ಗುಂಡಿಗಳ ಬಗ್ಗೆ ವಿಚಾರಿಸಿ ಅನ್ನುವಂತ ಮಾತನ್ನ ಸ್ಥಳೀಯರು ಹೇಳಿರುವಂತದ್ದು. ಯಾಕೆಂತಂದ್ರೆ ನಿಮ್ಮ ಕೆಲಸಕ್ಕೆ ಈಗ ಆಲ್ರೆಡಿ ನಿಮ್ಮ ಕೆಲಸದಿಂದ ಪ್ರಶಂಸೆಯೂ ಸಹ ಖಂಡಿತವಾಗಿಯೂ ಸಿಗ್ತಾ ಇರುವಂತದ್ದು. ಜೊತೆಗೆ ಜನಗಳಿಗೆ ಆಗ್ಬೇಕಾಗಿರುವಂತದ್ದು ಬೆಂಗಳೂರಿನ ಗುಂಡಿಗೆ ಮುಕ್ತಿ ಕೊಡೋದಕ್ಕೆ ಸಾಧ್ಯನಾ ಅಂತ. ಯಾಕಂತಂದ್ರೆ ಎಲ್ರ ಬಾಯಲ್ಲೂ ಅದು ಅಸಾಧ್ಯ, ಯಾಕಂದ್ರೆ ಯಾವ ಅಧಿಕಾರಿಗಳು ಮಾಡೋದಿಲ್ಲ ಅನ್ನುವಂಥದ್ದು, ನೀವು ಮಾಡ್ತೀರಾ ಅನ್ನುವಂತಹ ನಂಬಿಕೆಯೂ ಸಹ ಜನರಲ್ಲಿ ಅಷ್ಟೇ ಇದೆ. ಹಾಗಾಗಿ ಇಲ್ಲಿರುವಂತಹ ಪಾಟ್ ಹೋಲ್ಗಳು ವೇಗವಾಗಿ ಮುಚ್ಚಬೇಕಾಗಿದೆ. ಮಳೆಗಾಲ ಶುರುವಾದರೆ ಸಾಕು ಸಮಸ್ಯೆಗಳು ಸಾಕಾಗುವಷ್ಟು ಆಗುವಂಥದ್ದು. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಲಕ್ಷ್ಮಿ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.